ಕೆಆರ್ಪೇಟೆ ತಾಲೂಕು ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ 15ನೇ ಹಣಕಾಸು ಮತ್ತು ಸ್ಥಳೀಯ ಸಂಪನ್ಮೂಲ ಯೋಜನೆಯಡಿಯಲ್ಲಿ ಬಂಡಿಹೊಳೆ ಪಂಚಾಯಿತಿ ಕಟ್ಟಡದ ಮೊದಲನೇ ಅಂತಸ್ತಿನಲ್ಲಿ ನಿರ್ಮಿಸಿರುವಂತಹ ಸಭಾಂಗಣ ಮತ್ತು ಮಿನಿ ವಿಕಾಸಸೌಧ ಸಭಾಂಗಣವನ್ನು ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎನ್. ಜಯಲಕ್ಷ್ಮಿ, ಅಣ್ಣಪ್ಪ, ತಾಲೂಕು ಪಂಚಾಯಿತಿ ಇಒ ಸುಷ್ಮಾ, ಉಪಾಧ್ಯಕ್ಷೆ ಲೀಲಾವತಿ ಜಯರಾಮ್ ಹಾಗೂ ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್, ಪಿಡಿಒ ಶಿವಕುಮಾರ್, ಕಿರಿಯ ಇಂಜಿನಿಯರ್ ಲೋಕೇಶ್, ಡಾ. ಪುನೀತ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್, ಸುನೀಲ್, ದರ್ಶನ್, ಪುಷ್ಪ, ಶಾಂತಮ್ಮ, ಮಾದಯ್ಯ, ಚೆಲುವಯ್ಯ, ಕೃಷ್ಣನಾಯಕ್ ಹಾಗೂ ಮೋಹನ್, ಗೋಪಾಲ್, ಗೀತಾಮಣಿ, ನಾಗೇಂದ್ರ ಕುಮಾರ್ ಮತ್ತು ರಾಮಯ್ಯ, ಹೇಮಂತ್ ಕುಮಾರ್, ಜಯಮ್ಮ, ದೇವರಾಜು, ಶಾಸಕ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಒಂದು 13 ಜನ ಮೆಂಬರ್ಗಳ ಸಹಕಾರವನ್ನು ಪಡೆದು ಈ ಒಂದು ಪಂಚಾಯತಿಯ ಒಂದು ಇಲ್ಲಿ ಒಂದು ಬಿಲ್ಡಿಂಗ್ ಮಾಡಲೇಬೇಕು. ಬಿಲ್ಡಿಂಗ್ ಎಲ್ಲ ಹಳೇದಾಗಿತ್ತು, ಶಿಥಿಲ ಆಗಿತ್ತು. ಏನೇ ಆಗ್ಲಿ ನಮ್ಮ ಒಂದು ಹೆಸರು ಇರ್ತದೆ. ಈ ಒಂದು ಬಂಡಿಹೊಳೆ ವ್ಯಾಪ್ತಿಯ ನಮ್ಮ ಒಂದು ಮೇನ್ ರೋಡ್ ಅಲ್ಲಿ ಇರೋ ದಿಸೆಯಿಂದ ನಾವು ಏನೇ ಒಂದು ಸಮಸ್ಯೆ ಬಂದ್ರೂ ಪರವಾಗಿಲ್ಲ, ನಮ್ಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಈ ಬಿಲ್ಡಿಂಗ್ ಅನ್ನ ಪೂರ್ಣ ಮಾಡಲೇಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ನಮ್ಮ ಒಂದು ಪಿಡಿಒ ಸರ್ ಅವರು ಹೆಚ್ಚಿನ ಒಂದು ನಮ್ಮೆಲ್ಲಾ ಮೆಂಬರ್ಗಳ ಸಹಕಾರವನ್ನು ಪಡೆದು ಅವರೇ ಒಂದು ತಮ್ಮ ಕೆಲಸದ ಒತ್ತಡದ ಮಧ್ಯದಲ್ಲೂ ಕೂಡ ಜವಾಬ್ದಾರಿಯಿಂದ ಈ ಒಂದು ಉದ್ಘಾಟನಾ ಈ ಬಿಲ್ಡಿಂಗ್ ಅನ್ನ ನಿರ್ವಹಿಸಿ ನಮಗೆ ಎಲ್ಲಾ ಮುಂದೆ ಬರುವಂತ ಪೀಳಿಗೆಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಬಿಲ್ಡಿಂಗ್ ಅನ್ನ ಮಾಡಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಮೆಂಬರ್ಗಳ ಪರವಾಗಿ ಈ 4 ಗ್ರಾಮ ಪಂಚಾಯತಿಗೆ ಸೇರಿದಂತ 4 ಊರುಗಳ ಪರವಾಗಿ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲಾ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿಯವರು, ಮತ್ತೆ ಸಾರ್ವಜನಿಕರು, ನಮ್ಮ ಸಿಬ್ಬಂದಿ ವರ್ಗದವರು, ಹಾಗೇನೆ ನಮ್ಮ ಮೆಂಬರ್ಗಳು ಸಹ ತಮ್ಮ ಎಲ್ಲಾ ಸಹಾಯ ಸಹಕಾರವನ್ನ ನೀಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಿರೋದ್ರಿಂದ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮಂಜಣ್ಣ ಅವರು ಕೂಡ ನಮ್ಮ ಈ ಸಮುದಾಯ ಭವನವನ್ನ, ಹಾಗೇನೆ ಬಂಡಿಹೊಳೆ ವ್ಯಾಪ್ತಿಯಲ್ಲಿ ಬರುವಂತ ಈಶ್ವರ ದೇವಸ್ಥಾನದ ಕಟ್ಟಡವನ್ನ, ಹಾಗೇನೆ ಈ ಹೇಮಗಿರಿ ನಮ್ಮ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಕಟ್ಟಡ ಕಾಂಪೌಂಡ್ ಎಲ್ಲ ಬಿದ್ದು ಹೋಗ್ತಾ ಇದೆ. ಅದನ್ನೆಲ್ಲ ತಮ್ಮ ಅವಧಿಯಲ್ಲಿ, ಅವರ ಅಧಿಕಾರದ ಅವಧಿಯಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಅವರು ಸರ್ಕಾರದ ಮೇಲ್ಮನವಿಗೆ ವಹಿಸಿ ತಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ನಾನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಣ್ಣನವರಲ್ಲಿ ಕೇಳ್ಕೊತೀನಿ. ಹಾಗೇನೆ ನಮ್ಮ ಸಣ್ಣ ಪುಟ್ಟ ಕಾಮಗಾರಿಗಳು, ನಮ್ಮ 4 ಹಳ್ಳಿಗಳಲ್ಲಿ ರೋಡ್ಗಳು ಮತ್ತೊಂದಿರ್ಬೋದು ಅಂತ ದುರಸ್ತಿ ಕಾರ್ಯಗಳನ್ನು ಸಹ ಶಾಸಕರು ಗಮನಿಸಿ ನಮ್ಮ ಪಂಚಾಯತಿಗೆ ಹೆಚ್ಚಿನ ಅನುದಾನವನ್ನ ಬರೆಸಿಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ